ಬದಲಾವಣೆ ಬಡಿದಾಟದ ನಡುವೆ ಟೂರ್ ಪಾಲಿಟಿಕ್ಸ್ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಇದು ಸಾಕಷ್ಟು ಚರ್ಚೆಗೂ ಕುತೂಹಲಕ್ಕೂ ಕಾರಣವಾಗ್ತಾ ಇದೆ. ಈ ಟೈಮಲ್ಲಿ ಬೇಕಾಗಿತ್ತ ಈ ಟೂರು ಅಂತ, ಇದೇ ಟೈಮಲ್ಲಿ ಹೋಗ್ತಾ ಇರೋದು ಇನ್ನೇನೋ ಮೆಸೇಜ್ ಪಾಸ್ ಆಗ್ತಾ ಇದೆ ಅಂತ ಇನ್ನೊಂದಷ್ಟು ಮಾತು. ಸೊ ಹಾಗಾಗಿ ಈ ಟೂರ್ ಪಾಲಿಟಿಕ್ಸ್ ಬಗ್ಗೆ ಕೇವಲ ಕಾಂಗ್ರೆಸ್ನವ್ರು ಮಾತ್ರ ಅಲ್ಲ, ಅಕ್ಕಪಕ್ಕದಲ್ಲಿರುವ ಜೆಡಿಎಸ್ ಬಿಜೆಪಿಯವರಿಗೂ ಕೂಡ ಸಿಕ್ಕಾಪಟ್ಟೆ ಕ್ಯೂರಿಯಾಸಿಟಿ. ಏನ್ ಮಾಡಕ್ ಹೊರಡ್ತಾ ಇದಾರಪ್ಪ ಇವ್ರು ಟೂರಿಗೆ ಹೋಗಿ ಅಂತ. ಇವತ್ತು ರಾತ್ರಿ ವಿದೇಶ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ ಕಾಂಗ್ರೆಸ್ನ ಶಾಸಕರುಗಳು. ಕುಟುಂಬ ಸಮೇತವಾಗಿ ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ಪ್ರಯಾಣವನ್ನ ಮಾಡ್ತಾ ಇದ್ದಾರೆ. ರಾತ್ರಿ 8 ಗಂಟೆಗೆ ಎಲ್ರೂ ಒಂದೇ ಕಡೆ ಸೇರೋಣ ಅನ್ನೋ ಒಂದು ಸಂದೇಶ ಮೆಸೇಜ್ ಪಾಸ್ ಮಾಡ್ಕೊಂಡಿದ್ದಾರೆ. ಎಲ್ಲ ಒಟ್ಟಿಗೆ ಹೋಗ್ತಾ ಇದಾರಲ್ಲ, ಇಷ್ಟೊತ್ತಿಗೆ ಎಲ್ರೂ ಇಲ್ಲಿಗೆ ಸೇರೋಣ, ಆಮೇಲೆ ಅಲ್ಲಿಂದ ಎಲ್ಲ ಒಟ್ಟಿಗೆ ಹೋಗೋಣ, ಈ ಥರದ್ದು ಪ್ಲಾನ್ ಮಾಡ್ಕೊಂಡಿದ್ದಾರೆ. ರಾತ್ರಿ 12:40ಕ್ಕೆ ಬೆಂಗಳೂರಿನಿಂದ ಆಸ್ಟ್ರೇಲಿಯಾಕ್ಕೆ ಪ್ರಯಾಣ ಮಾಡ್ತಾರೆ. ಸಮಾನ ಮನಸ್ಕ ಕಾಂಗ್ರೆಸ್ನ ಶಾಸಕರು, ಅಂದ್ರೆ ಒಂದೇ ಥರದ್ದು ಮೈಂಡ್ ಸೆಟ್. ಇಲ್ಲಿ ಯಾವ ಥರ ಮೈಂಡ್ ಸೆಟ್ ಅಂತಂದ್ರೆ ಎಲ್ಲ ಸಿದ್ದರಾಮಯ್ಯನವ್ರ ಪರವಾದಂಥ ಮೈಂಡ್ ಸೆಟ್. ಸೊ ಸಮಾನ ಮನಸ್ಕ ಕಾಂಗ್ರೆಸ್ನ ಶಾಸಕರಿಂದ ವಿದೇಶಿ ಪ್ರವಾಸವನ್ನ ಕೈಗೊಳ್ಳಲಾಗ್ತಾ ಇದೆ. ಇದು ಸಹಜವಾಗಿ ಚರ್ಚೆಗೆ ಕಾರಣವಾಗ್ತಾ ಇರೋದು. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸದ್ಯ ಈಗಿರುವಂತ ಪ್ರಶ್ನೆಗೆ ಏನ್ ಹೇಳಿ, ಸಿಎಂ ಬದಲಾಗ್ತಾರೆ ಅಂತ. ಇಲ್ಲ ಬದಲಾಗಲ್ಲ, ಇಲ್ಲ ಬಿಟ್ಕೊಡ್ಬೇಕಂತೆ ಸೀಟು ಅಂತ, ಇದೊಂದಷ್ಟು ಚರ್ಚೆಗಳಾಗ್ತಾ ಇದೆಯಲ್ಲ. ಇದ್ರ ಮಧ್ಯದಲ್ಲಿ ಎಲ್ಲ ವಿದೇಶಕ್ಕೆ ಹೋಗ್ತಾ ಇರೋದು ಸಹಜವಾಗಿ ಏನೋ ಒಂದಷ್ಟು ಅನುಮಾನಗಳನ್ನು ಹುಟ್ಟಾಕತ್ತೆ ಅಲ್ವಾ. ಎಲ್ಲರೂ ಒಟ್ಟೊಟ್ಟಿಗೆ ಯಾಕೆ ಹೋಗ್ತಾ ಇದ್ದಾರೆ, ಯಾಕೆ ಇದೇ ಟೈಮಲ್ಲಿ ಹೋಗ್ತಾ ಇದ್ದಾರೆ, ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದಾರೆ. ಅದಲ್ಲದೆ ಮಿಕ್ಸ್ ಆಗಿ ಹೋಗ್ತಾ ಇಲ್ಲ. ಇದ್ರಲ್ಲೂ ಒಂದು ಸ್ವಲ್ಪ ಇದೆ. ಸಿದ್ದರಾಮಯ್ಯನವ್ರ ಬಣದಲ್ಲಿ ಗುರುತಿಸ್ಕೊಂಡವರು, ಸಿದ್ದರಾಮಯ್ಯನವರಿಗೆ ತೀರಾ ಆಪ್ತರು ಅಂತ ಅನ್ನಿಸ್ಕೊಂಡವರು, ಆಮೇಲೆ ಸಿದ್ದರಾಮಯ್ಯನವರೇ 5 ವರ್ಷಗಳ ಕಾಲ ಸಿಎಂ ಆಗಬೇಕು ಅನ್ನುವಂಥ ಹೆಬ್ಬಯಕೆ ಇಟ್ಕೊಂಡವ್ರು ಇದ್ರಲ್ಲಿ ಜಾಸ್ತಿ ಇದ್ದಾರೆ. ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸಿಕೊಂಡಿರುವ ಶಾಸಕರೇ ಹೆಚ್ಚು. ಇನ್ನು ವೀಸಾ ಸಿಗದ ಕಾರಣ ಕೆಲವು ಶಾಸಕರು ವಿದೇಶ ಪ್ರವಾಸ ರದ್ದಾಗಿದೆಯಂತೆ. ವೀಸಾ ಸಿಕ್ಕಿಲ್ಲ ಅಂತ ಅದಕ್ಕೆಲ್ಲ ಹೋಗಲ್ಲ ಅಂತ ಸುಮ್ಮನಾಗಿದ್ದಾರೆ. ಕೆಲವು ಕಾರಣಗಳನ್ನು ನೀಡಿ ಪ್ರವಾಸಕ್ಕೆ ಹೋಗದೆ ಇರೋದಕ್ಕೆ ನಿರ್ಧರಿಸಿದಂತೆ. ಕೆಲವರ ನಿರ್ಧಾರ ವಿವಿಧ ಕಾರಣ ಹೇಳಿ ವಿದೇಶ ಪ್ರವಾಸದಿಂದ ದೂರ ಉಳಿಯೋದು. ಯಾಕಂತ ಗೊತ್ತಿಲ್ಲ, ಯಾಕೆ ಬೇಕು, ಮಾಧ್ಯಮಗಳೆಲ್ಲ ಪ್ರಕಟ ಆಗ್ಬಿಡುತ್ತೆ. ಸಿದ್ದರಾಮಯ್ಯನವ್ರ ಬಣದವರು ವಿದೇಶಕ್ಕೆ ಹೋದ್ರಂತೆ, ಸಿದ್ದರಾಮಯ್ಯನವ್ರ ಬಣದವರು ವಿದೇಶಕ್ಕೆ ಹೋಗಿದ್ದಾರೆ, ಇವ್ರು ನೋಡಿ ಇವ್ರು ಹೋಗ್ತಾ ಇದ್ದಾರೆ, ಹಿಂಗೆ ಅಂತ ನಾವು ಹೇಳ್ತೀವಿ. ಸೊ ಹೈಕಮಾಂಡ್ ಕೆಂಗಣಿಗೆ ಇದು ಗುರಿ ಆಗ್ಬಿಟ್ರೆ, ಓಹೋ ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀರಾ, ಏನಕ್ಕೆ ಹೋಗಿರ್ಬೋದು, ನೋಟಿಸ್ ಕೊಡೋದೋ, ಶಿಸ್ತು ಕ್ರಮನೋ, ಅಥವಾ ಇನ್ಯಾವುದ್ರಲ್ಲೂ ಇದನ್ನ ಪ್ರಶ್ನೆ ಮಾಡೋದೋ ಯಾಕೆ ಬೇಕು ನಮಗೆ, ಸದ್ಯಕ್ಕೆ ಬೇಡ. ಈ ಹೈಕಮಾಂಡ್ ಕೆಂಗಣ್ಣಿಂದ ಗುರಿ ಆಗದೇ ಬೇಡ ಅಂತ ಪ್ರವಾಸದಿಂದಲೇ ದೂರ ಉಳಿಯುವಂತ ನಿರ್ಧಾರಕ್ಕೆ ಬಂದು ಕೆಲವರು ಹೋಗದೇ ಬೇಡಪ್ಪ ಅಂತ ಸುಮ್ಮನಾಗಿದ್ದಾರಂತೆ. ಸೊ ಕುಟುಂಬ ಸಹಿತ ಕೆಲವರು ಟಿಕೆಟ್ ಬುಕ್ ಮಾಡ್ಕೊಂಡಿದ್ರು, ಅವರು ರದ್ದು ಮಾಡಿದಾರಂತೆ, ಹಿಂದೇಟ್ ಹಾಕ್ತಾ ಇದಾರಂತೆ. ಒಬ್ಬರೇ ಟಿಕೆಟ್ ಬುಕ್ ಮಾಡಿದ ಕೆಲವು ಶಾಸಕರಿಂದ ಆ ಪ್ರವಾಸವನ್ನ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದಾರಂತೆ. ಬೇಡ ಹೋಗ್ಬೇಕು ಅಂತ ಅನ್ಕೊಂಡಿದ್ವಲ್ಲ, ಕೊನೆಯ ಮೂಮೆಂಟಲ್ಲಿ ಏನೋ ಕೆಲಸ ಇದೆ, ಇನ್ನೊಂದೇನೋ ಮತ್ತೊಂದೇನೋ ಅಂತ ಬರಲ್ಲ ಅಂತಿದಾರಂತೆ. ಗೊಂದಲಗಳ ನಡುವೆ ಇವತ್ತು ಆಸ್ಟ್ರೇಲಿಯಾಗೆ ಕೆಲವು ಶಾಸಕರುಗಳು ಪ್ರಯಾಣ ಮಾಡ್ತಾ ಇದ್ದಾರೆ. ಮತ್ತು ಇವ್ರು ರಿಟರ್ನ್ ಬರೋದು ಯಾವಾಗ ಅಂದ್ರೆ ಮಾರ್ಚ್ 1ಕ್ಕೆ ಇವ್ರು ರಿಟರ್ನ್ ಆಗ್ತಾರೆ. ವಿದೇಶದಿಂದ ವಾಪಸ್ ಆಗಲಿದ್ದಾರೆ ಮಾರ್ಚ್ 1ಕ್ಕೆ ಶಾಸಕರುಗಳು. ಕೊನೆ ಕ್ಷಣದಲ್ಲಿ ಪ್ರವಾಸದಿಂದ ಹಿಂದೆ ಸರಿದಿರೋದು ಕೋನಾರೆಡ್ಡಿ ಮತ್ತು ಶಾಂತನಗೌಡ. ಇವರಿಬ್ಬರೂ ಕೊನೆ ಕ್ಷಣದಲ್ಲಿ ಹಿಂದಕ್ಕೆ ಬಂದಿದ್ದಾರೆ. ಯಾಕೆಗೇನು ಅಂತ ಗೊತ್ತಿಲ್ಲ. ಪ್ರವಾಸಕ್ಕೆ ಹೊರಟಿರೋರು ಯಾರು, ಪುಟ್ಟರಂಗ ಶೆಟ್ಟಿ ಅವರು ಚಾಮರಾಜನಗರ ಶಾಸಕ, ಹಂಪನಗೌಡ ಬಾದರ್ಲಿ ಸಿಂಧನೂರು ಶಾಸಕ, ದೇವೇಂದ್ರಪ್ಪ ಜಗಳೂರು ಶಾಸಕ, ಯಶವಂತರಾಯಗೌಡ ಪಾಟೀಲ್ ಇಂಡಿ ಶಾಸಕ, BM ನಾಗರಾಜು ಸಿರುಗುಪ್ಪ ಶಾಸಕ, GT ಪಾಟೀಲು ಬೀಳಗಿ ಶಾಸಕ, ಅಲ್ಲಮಪ್ರಭು ಪಾಟೀಲು ಕಲಬುರಗಿ ಶಾಸಕ, ಬಸನಗೌಡ ದದ್ದಲು ರಾಯಚೂರು, ಆಮೇಲೆ AR ಕೃಷ್ಣಮೂರ್ತಿ, ಆಮೇಲೆ ಬಸನಗೌಡ ತುರುವಿಹಾಳು, ಆಮೇಲೆ BB ಚಿಮ್ಮನಕಟ್ಟಿ, ಮಹಾಂತೇಶ್ ಕೌಜಲಗಿ, ಇವರೆಲ್ಲರೂ ಹೊರಟಿದ್ದಾರೆ. ಇನ್ನೊಂದಷ್ಟು ಜನ ಇದ್ದಾರೆ ಇದರಲ್ಲಿ, ಇವರೆಲ್ಲರೂ ಒಟ್ಟಿಗೆ ಹೊರಡ್ತಾ ಇದ್ದಾರೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ವಿದೇಶ ಪ್ರವಾಸ ಹೋಗ್ತಾ ಇರೋದು ಇದೇ ಮೊದಲಲ್ಲ. ಶಾಸಕರು ಈ ಹಿಂದೆನೂ ಕೂಡ ಎಲ್ಲ ಹೋಗಿದ್ದಾರೆ, ಬಿಜೆಪಿಗರು ಹೋಗಿದ್ದು ಉಂಟು. ಆದರೆ ಈಗ ಕಾಂಗ್ರೆಸ್ನಲ್ಲಿ ಆಗ್ತಿರುವಂಥ ಬೆಳವಣಿಗೆಗಳ ಮಧ್ಯದಲ್ಲಿ ಹೋಗ್ತಾ ಇರೋದು ಎಷ್ಟು ಮಟ್ಟಿಗೆ ಕುತೂಹಲ ಪಡ್ಕೊಳ್ತಾ ಇದೆ, ಮತ್ತೆ ಕೊನೆ ಕ್ಷಣದಲ್ಲಿ ಹೋಗಲ್ಲ ಅಂತ ಹಿಂದೆ ಸರಿದವ್ರ ಕತೆ ಏನು? ಖಂಡಿತ ನೀತಿ. ಯಾಕೆಂದ್ರೆ ಯಾವುದೇ ಸರ್ಕಾರಗಳಿದ್ದಂತ ಸಂದರ್ಭದಲ್ಲೂ ಕೂಡ ಶಾಸಕರು ಮತ್ತೆ MLCಗಳು ಅಧ್ಯಯನದ ಹೆಸರಿನಲ್ಲಿ ವಿದೇಶಿ ಪ್ರವಾಸವನ್ನ ಕೈಗೊಳ್ಳೋದಕ್ಕೆ ಅವಕಾಶಗಳಿದೆ. ಅದಕ್ಕೆ ಇಲಾಖೆಗಳು ಮತ್ತೆ ನಿಗಮ, ಸರ್ಕಾರವೇ ಅವರ ಖರ್ಚು ವೆಚ್ಚಗಳನ್ನು ಕೂಡ ಭರಿಸೋದಕ್ಕೆ ಅವಕಾಶಗಳಿದೆ. ಆದ್ರೆ ಈಗ ಶಾಸಕರು, ಕಾಂಗ್ರೆಸ್ ಶಾಸಕರು ವಿದೇಶಿ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಈ ಪ್ರವಾಸ ಕೂಡ ಅಧ್ಯಯನ ಪ್ರವಾಸ ಅಂತೇಳಿ ಮೊದಲಿಗೆ ಹೇಳಲಾಗ್ತಾ ಇತ್ತು. ಪಶುಸಂಗೋಪನಾ ಇಲಾಖೆಯಿಂದ ಅಧ್ಯಯನ ಪ್ರವಾಸವನ್ನ ಆಯೋಜನೆ ಮಾಡಲಾಗಿದೆ. ಹೈನುಗಾರಿಕೆ, ಕೃಷಿಗೆ ಸಂಬಂಧಿಸಿದಂತೆ ಅಧ್ಯಯನವನ್ನ ಅವರು ಆಸ್ಟ್ರೇಲಿಯಾ ಮತ್ತೆ ನ್ಯೂಜಿಲೆಂಡ್ ನಲ್ಲಿ ಮಾಡಲಿದ್ದಾರೆ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಯಾವಾಗ ಇದು ಬೇರೆ ರಾಜಕೀಯ ಕಾರಣಕ್ಕೆ ತಳುಕು ಹಾಕಿಕೊಳ್ತೋ ಆಗ ಪಶುಸಂಗೋಪನಾ ಇಲಾಖೆ ಕೂಡ ಹಿಂದೇಟನ್ನ ಹಾಕ್ತು. ಅಂದ್ರೆ ಏನಾದ್ರೂ ಇಲಾಖಾ ವತಿಯಿಂದ ಈ ಪ್ರವಾಸವನ್ನ ಆಯೋಜನೆ ಮಾಡಿದ್ದೆ ಆದ್ರೆ ಮುಂದೆ ಇಲಾಖೆ
ಉತ್ತರಿಸಬೇಕಾಗತ್ತೆ ಅನ್ನುವಂತ ಕಾರಣಕ್ಕೆ ಇಲಾಖೆ ಹಿಂದಕ್ಕೆ ಸರಿಯುತ್ತೆ. ತದನಂತರ ವೈಯಕ್ತಿಕ ಪ್ರವಾಸ ಅಂತೇಳಿ ಈಗ ಅದನ್ನ ಬಿಂಬಿಸಲಾಗ್ತಾ ಇದೆ. ಸುಮಾರು 22 ಶಾಸಕರು ಈ ಒಂದು ಪ್ರವಾಸ ಹೊಡ್ತಾ ಇದ್ದಾರೆ. ಇವತ್ತು ರಾತ್ರಿ 8 ಗಂಟೆಗೆ ಎಲ್ಲರೂ ಕೂಡ ಒಟ್ಟಿಗೆ ಸೇರ್ಬೇಕು ಅಂತ ಸಂದೇಶವನ್ನ ಶಾಸಕರಿಗೆ ನೀಡಲಾಗಿದೆ. 40ಕ್ಕೆ ಶಾಸಕರು ಆಸ್ಟ್ರೇಲಿಯಾ, ನ್ಯೂಜಿಲೆಂಡ್ಗೆ ತಮ್ಮ ಕುಟುಂಬ ಸಮೇತ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಕೆಲವರು ಸಿಂಗಲ್ ಆಗಿ ಹೋಗ್ತಾ ಇದ್ದಾರೆ, ಉಳಿದವರು ಕುಟುಂಬ ಸದಸ್ಯರ ಜೊತೆ ಪ್ರವಾಸಕ್ಕೆ ತೆರಳ್ತಾ ಇದ್ದಾರೆ. ಈ ಪ್ರವಾಸ ಈಗ ಸಾಕಷ್ಟು ಕುತೂಹಲವನ್ನ ಮೂಡಿಸ್ತಾ ಇದೆ. ಅಂದ್ರೆ ನಾಯಕತ್ವ ಬದಲಾವಣೆಯ ಚರ್ಚೆ ರಾಜ್ಯದಲ್ಲಿ ನಡೀತಾ ಇರುವಂತಹ ಸಂದರ್ಭದಲ್ಲೇ, ಅದರಲ್ಲೂ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೇ ಗುರುತಿಸಿಕೊಂಡಿರುವಂತಹ ಶಾಸಕರು ಈಗ ಈ ವಿದೇಶಿ ಪ್ರವಾಸವನ್ನ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇದರ ಹಿಂದಿರುವಂತಹ ರಾಜಕೀಯ ಲೆಕ್ಕಾಚಾರ ಏನು ಅನ್ನುವಂತಹ ಪ್ರಶ್ನೆಗಳು ಈಗ ಉದ್ಭವ ಆಗ್ತಾ ಇದೆ. ಯಾಕಂದ್ರೆ ಎಲ್ಲೋ ಒಂದು ಕಡೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ DCM DK ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡವನ್ನ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ, ಮತ್ತೊಂದು ಕಡೆ ಸಿದ್ದರಾಮಯ್ಯ ಅವರು ಕೂಡ ತಮ್ಮ ಶಕ್ತಿ ಪ್ರದರ್ಶನದ ಭಾಗವಾಗಿ ಈ ಶಾಸಕರು ತಮ್ಮ ಕಡೆ ಇದ್ದಾರೆ ಅನ್ನುವಂತ ಒಂದು ಮಾಹಿತಿಯನ್ನ, ಸಂದೇಶವನ್ನ ಹೈಕಮಾಂಡ್ಗೆ ರವಾನೆ ಮಾಡ್ಬೇಕು. ಆ ಕಾರಣಕ್ಕೆ ಈ ವಿದೇಶಿ ಪ್ರವಾಸವನ್ನ ಆಯೋಜನೆ ಪರೋಕ್ಷವಾಗಿ ಇದಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಅವರ ಆಪ್ತರು ಈ ಪ್ರವಾಸವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಇದರ ಹಿಂದೆ ಬರ್ತಾ ಇದೆ. ಪ್ರಮುಖವಾಗಿ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಬೈರತಿ ಸುರೇಶ್ ಅವರ ಕಡೆ ತಿರುಗ್ತಾ ಇದೆ. ಅವರೇ ಈ ಪ್ರವಾಸವನ್ನ ಆಯೋಜನೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಸೊ ಇಲ್ಲಿ ಅಧ್ಯಯನ ಈಗಲೂ ಕೂಡ ವೈಯಕ್ತಿಕ ಪ್ರವಾಸದಲ್ಲೂ ಕೂಡ ನಾವು ಅಧ್ಯಯನವನ್ನ ಮಾಡೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಈಗಾಗಲೇ ಶಾಸಕರು ಹೇಳ್ತಾ ಇದ್ದಾರೆ. ವೈಯಕ್ತಿಕ ಖರ್ಚಿನಲ್ಲಿ ಯಾರು ಅಧ್ಯಯನ ಪ್ರವಾಸವನ್ನ ಮಾಡೋದಕ್ಕೆ ಹೋಗ್ತಾರೆ? ಕೃಷಿ ಇರ್ಬೋದು, ಕೈಗಾರಿಕೆ ಇರ್ಬೋದು, ಹೈನುಗಾರಿಕೆ ಇರ್ಬೋದು, ಇದಕ್ಕೆ ಸಂಬಂಧಪಟ್ಟಂತೆ ಅವರು ಅಧ್ಯಯನವನ್ನ ಮಾಡ್ತಾರ? ಅಲ್ಲಿ ಹೋಗ್ತಾ ಇರುವಂತದ್ದು ಪ್ರವಾಸಕ್ಕೆ, ಅಂದ್ರೆ ಮೋಜು ಮಸ್ತಿಗಾಗಿ. ಸೊ ಇಲ್ಲಿ ಶಾಸಕರ ಈ ಗೊಂದಲದ ಹೇಳಿಕೆಗಳು ಕೂಡ ಈಗ ಹೊರಗಡೆ ಬರ್ತಾ ಇದೆ. ಕಳೆದ 3-4 ದಿನಗಳಿಂದಲೂ ಕೂಡ ಶಾಸಕರು ಒಂದೊಂದು ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ವೈಯಕ್ತಿಕವಾಗಿ ಹೋದ್ರೆ ಏನು, ವೈಯಕ್ತಿಕ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ, ಇದರಲ್ಲಿ ಸರ್ಕಾರದ ಪಾತ್ರ ಏನಿಲ್ಲ ಅನ್ನುವಂತ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಸೊ ಇದರ ನಡುವೆ ಕೆಲವು ಶಾಸಕರು DK ಶಿವಕುಮಾರ್ ಮತ್ತೆ ಹೈಕಮಾಂಡ್ ನ ಆತಂಕ, ಅಂದ್ರೆ ಒಂದ್ ರೀತಿ ಭಯದಿಂದಾಗಿ ಕೆಲವರು ಪ್ರವಾಸದಿಂದ ಹಿಂದೆ ಉಳಿದಿದ್ದಾರೆ. ಅದರಲ್ಲಿ ಕೋನ್ ರೆಡ್ಡಿ ಅವರು ಈಗಾಗ್ಲೇ ಬಹಿರಂಗವಾಗಿ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ, ನಾನು ಪ್ರವಾಸಕ್ಕೆ ಹೋಗ್ತಾ ಇಲ್ಲ ಅಂತೇಳಿ. ಶಾಂತನಗೌಡರು ಕೂಡ ನಾನು ಪ್ರವಾಸವನ್ನ ಮಾಡ್ತಾ ಇಲ್ಲ ಅಂತೇಳಿ ಈಗ ಅವರು ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ, ಪ್ರವಾಸದಿಂದ ಹಿಂದಕ್ಕೆ ಸರಿದಿದ್ದಾರೆ. ಇನ್ನ ಉಳಿದಿರುವಂತಹ ಯಶವಂತರಾಯಗೌಡ ಪಾಟೀಲ್, ಪುಟ್ಟರಂಗ ಶೆಟ್ಟಿ, BM ನಾಗರಾಜು, ರಾಘವೇಂದ್ರ ಇಟ್ನಾಳು, ಚಿಕ್ಕಮಾದು, JT ಪಾಟೀಲ್, ಅಲ್ಲಂ ಪ್ರಭು ಪಾಟೀಲ್, ಬಸನಗೌಡ ಗದ್ದಲ್ಲು, ತುರ್ವಿಹಾಳ, ಚಿಮ್ಮನಕಟ್ಟಿ, ರಘುಮೂರ್ತಿ, AR ಕೃಷ್ಣಮೂರ್ತಿ, ಹಾಗೆ ಚಿಕ್ಕಮಗಳೂರಿನ ತಮ್ಮಯ್ಯ ಸೇರಿ ಹಲವರು ಸುಮಾರು 22 ಜನ ಈ ಒಂದು ಪ್ರವಾಸವನ್ನ ಇವತ್ತು ಮಾಡ್ತಾ ಇದ್ದಾರೆ. ಮಾರ್ಚ್ 1ರಂದವರು ಮತ್ತೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ. ಈ ಹೋಗ್ತಾ ಇರುವಂತದ್ದು ಏನಕ್ಕೆ, ಅಲ್ಲಿ ಏನೆಲ್ಲ ಚರ್ಚೆಗಳು ಆಗ್ಬಹುದು ಅನ್ನುವಂಥದ್ದು ಮತ್ತಷ್ಟು ಕುತೂಹಲಗಳು ಈಗ ಮೂಡ್ತಾ ಇದೆ. ಯಾಕೆಂದ್ರೆ ಇಲ್ಲಿ ಮಾತುಕತೆ ನಡೆಸಿದ್ರೆ ಅಥವಾ ಬೇರೆ ಆಗತ್ತೆ ಅನ್ನುವಂತ ಕಾರಣ ದೇಶದಲ್ಲಿ ಕುಳಿತು ರಾಜಕೀಯ ಲೆಕ್ಕಾಚಾರಗಳ ಬಗ್ಗೆ ರಾಜಕೀಯ ಚರ್ಚೆಗಳನ್ನ ಏನಾದ್ರೂ ಮಾಡ್ತಾರ ಅನ್ನುವಂಥದ್ದು ಇಲ್ಲಿ ಇರುವಂತಹ ಕುತೂಹಲ. ಹಾಗಾಗಿ ಪ್ರವಾಸದಿಂದ ವಾಪಸ್ ಆದ ನಂತರ ಗೊತ್ತಾಗತ್ತೆ ಏನಕ್ಕೆ, ಯಾವ ಕಾರಣಕ್ಕೆ ಹೋಗಿದ್ರು, ಅಧ್ಯಯನವೋ ಅಥವಾ ರಾಜಕೀಯಕ್ಕೋ ಅನ್ನುವಂಥದ್ದು ವಾಪಸ್ ಆದ ನಂತರ ಗೊತ್ತಾಗತ್ತೆ. ಓಕೆ, ಥ್ಯಾಂಕ್ ಯು ಶಿವು ತಮ್ಮ ಡೀಟೇಲ್ಸ್ಗೆ.